ದಿನ ಮೊದಲೇ ಅಯೋಧ್ಯೆಗೆ ಬರ್ತಾರೆ ಮೋದಿ. ಜನವರಿ 21ರಂದೇ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಒಂದು ದಿನ ಮುಂಚಿತವಾಗಿ ಮೋದಿ ಅವರು ಬರ್ತಾ ಇದ್ದಾರೆ. ಜನವರಿ 22ಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾರೆ ಪ್ರಧಾನಿ ಮೋದಿ. ಒಂದು ದಿನ ಮುಂಚಿತವಾಗಿ ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಕಳಸದಲ್ಲಿ ಸರಯೂ ನೀರು ಗರ್ಭಗುಡಿಗೆ ಹೊತ್ತೊಯ್ಯಲಿದ್ದಾರೆ ಮೋದಿ. ನದಿಯಲ್ಲಿ ಸ್ನಾನ ಮಾಡಿ ಗರ್ಭಗುಡಿಗೆ ನೀರನ್ನ ತರಲಿದ್ದಾರೆ ಮೋದಿ. ಜನವರಿ 22ರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಒಂದು ದಿನ ಮುಂಚಿತವಾಗಿ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಪ್ರಧಾನಿ ಮೋದಿ. ಜನವರಿ 21ಕ್ಕೆ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ಮೋದಿ ವಾಸ್ತವ್ಯ ಹೂಡ್ತಾರೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದಾಗಿ ಅವತ್ತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾರೆ ಪ್ರಧಾನಿ ಮೋದಿ. ಕಳಸದಲ್ಲಿ ಸರಯೂ ನದಿಯ ನೀರನ್ನ ಗರ್ಭಗುಡಿಗೆ ಹೊತ್ತೊಯ್ಯಲಿದ್ದಾರೆ. ಮೋದಿ ನದಿಯಲ್ಲಿ ಸ್ನಾನ ಮಾಡಿ ಗರ್ಭಗುಡಿಗೆ ನೀರನ್ನ ತರ್ತಾರೆ. ಜನವರಿ 22ರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಒಂದು ದಿನ ಮುಂಚಿತವಾಗಿ ಪ್ರಧಾನಿ ಮೋದಿ ಅವರು ಅಯೋಧ್ಯೆಗೆ ಹೋಗಲಿದ್ದಾರೆ. ಅಲ್ಲೇ ವಾಸ್ತವ್ಯ ಹೂಡ್ತಾರೆ ಜನವರಿ 21ರಂದು. ಯಾಕಂದ್ರೆ 22ನೇ ತಾರೀಕು ಬೆಳಗ್ಗೆ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಆ ನೀರನ್ನ ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಒಂದು ದಿನ ಮುಂಚಿತವಾಗಿ ಪ್ರಧಾನಿ ಮೋದಿ ಅವರು ಅಯೋಧ್ಯೆಯಲ್ಲಿರ್ತಾರೆ. ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಪ್ರಧಾನ ಯಜಮಾನರಾಗಿ ಮೋದಿ ಭಾಗಿಯಾಗ್ತಾರೆ ಜನವರಿ 22ರಂದು. ಪ್ರಾಣ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ಕೆ ಮೋದಿಯೇ ಯಜಮಾನ. ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದ ಪ್ರಧಾನ ಯಜಮಾನರಾಗಿರ್ತಾರೆ ಪ್ರಧಾನಿ ಮೋದಿ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೋದಿಯೇ ಯಜಮಾನ. ಜನವರಿ 12ರಿಂದ ಪಂಚವಟಿಯಲ್ಲಿ ಅನುಷ್ಠಾನ ವ್ರತವನ್ನ ಆರಂಭಿಸಿರುವ ಮೋದಿ ಅವರು 11 ದಿನಗಳ ಕಠಿಣ ವ್ರತಾಚರಣೆಯಲ್ಲಿರುವಂತಹ ಮೋದಿ ದಿನಚರಿ ಬದಲಾಗ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥನೆಯಲ್ಲಿ ತೊಡಗುವಂತಹ ಮೋದಿ. ಪ್ರಾಣ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೋದಿ ಯಜಮಾನರಾಗಿದ್ದಾರೆ. ಜನವರಿ 22ರಂದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪ್ರಾರ್ಥನೆಯಲ್ಲಿ ತೊಡಗುವಂತಹ ಮೋದಿ. ವ್ರತದಲ್ಲಿರುವಂತಹ ಮೋದಿ ದಿನಕ್ಕೆ ಒಮ್ಮೆ ಮಾತ್ರ ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾರೆ. ಯಾವ ರೀತಿಯಾಗಿ ವ್ರತಾಚರಣೆಯನ್ನ ಮೋದಿ ಅವರು ಆಚರಣೆ ಮಾಡ್ತಾರೆ ಅಂದ್ರೆ, ವ್ರತದಲ್ಲಿರುವಂತಹ ಮೋದಿ ಅವರು ದಿನಕ್ಕೊಮ್ಮೆ ಮಾತ್ರ ಸಾತ್ವಿಕ ಆಹಾರದ ಸೇವನೆ ಮಾಡ್ತಾರೆ. ಚಾಪೆ ಮೇಲೆ ಮಲಗ್ತಾರೆ. ಸಾಧಾರಣ ಚಾದರವನ್ನ ಹೊದಿತಾರೆ. ವಿವಿಧ ರಾಜ್ಯಗಳ ದೇವಸ್ಥಾನಗಳಿಗೂ ಸಹ ಭೇಟಿ ನೀಡ್ತಾ ಇದ್ದಾರೆ ಮೋದಿ. ಈ ರೀತಿಯಾಗಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮೋದಿ ಅವರ ದಿನಚರಿ ವ್ರತಕ್ಕಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾರೆ. ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾರೆ. ಚಾಪೆಯಲ್ಲೇ ಮಲಗುವಂತಹ ಪ್ರಧಾನಿ ಮೋದಿ ಅವರು ವಿವಿಧ ರಾಜ್ಯಗಳ ದೇವಸ್ಥಾನಗಳಿಗೂ ಸಹ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡಿ ವಿಶೇಷ ಪೂಜೆಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇನ್ನು ಜನವರಿ 21ರಂದು ಅಯೋಧ್ಯೆಗೆ ಹೋಗ್ತಾರೆ. ಜನವರಿ 22ರಂದೇ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಾಣ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೋದಿಯೇ ಯಜಮಾನರಾಗಿದ್ದಾರೆ. ಹಾಗಾಗಿನೇ ಕಠಿಣ ವ್ರತಾಚರಣೆಯನ್ನ ಮಾಡಿದ್ರು. 11 ದಿನಗಳ ವ್ರತಾಚರಣೆಯಲ್ಲಿದ್ದಾರೆ ಪ್ರಧಾನಿ ಮೋದಿ ಅವರು. ಜನವರಿ 12ರಿಂದ ಪಂಚವಟಿಯಲ್ಲಿ ಅನುಷ್ಠಾನ ವ್ರತವನ್ನ ಆರಂಭ ಮಾಡಿದ್ರು ಮೋದಿ. ಅವತ್ತಿನಿಂದ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ ಜನವರಿ 22ರಂದು, ಅಲ್ಲಿವರೆಗೂ ಸಹ ಇದೇ ಕಠಿಣ ವ್ರತಾಚರಣೆಯಲ್ಲಿರ್ತಾರೆ ಪ್ರಧಾನಿ ಮೋದಿ. ಇನ್ನು ಜನವರಿ 22ರ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಪ್ರಧಾನ ಯಜಮಾನರಾಗಿ ಮೋದಿ ಭಾಗಿಯಾಗ್ತಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಹಾಗಾಗಿನೇ ಜನವರಿ 12ರಿಂದ ಪಂಚವಟಿಯಲ್ಲಿ ಅನುಷ್ಠಾನ ವ್ರತವನ್ನ ಪ್ರಧಾನಿ ಮೋದಿ ಆರಂಭಿಸಿದ್ದಾರೆ. ಇನ್ನು ನಾನಾ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.